ಗಂಗೂರು ಪಂಪ್ ಹೌಸ್ನಲ್ಲಿ ಚನ್ನಗಿರಿ ತರೀಕೆರೆ ಶಾಸಕರ ಸಮಾಲೋಚನೆ. ರೈತರಿಗೆ ತೊಂದರೆಯಾಗದಂತೆ ನೀರು ಪೂರೈಸಲು ಸೂಚನೆ. ಸುಮಾರು 20 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ ಉಮ್ರಾಣಿ ಅಮೃತಪುರ ಏತ ನೀರಾವರಿ ಯೋಜನೆಯ ಪಂಪ್ ಹೌಸ್ನಲ್ಲಿ ಹಳೆ ಪಂಪ್ಸೆಟ್ಗಳು, ಮೋಟರ್ಗಳು ಪದೇ ಪದೇ ದುರಸ್ತಿಗೆ ಒಳಗಾಗುವುದರಿಂದ ಕೆರೆಗಳು ಸಮರ್ಪಕವಾಗಿ ನೀರು ಹರಿಸಲು ತಾಂತ್ರಿಕ ದೋಷ ಎದುರಾಗಿದೆ. ರೈತರಿಗೆ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆಯಾಗದಂತೆ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಚನ್ನಗಿರಿ ಶಾಸಕ ಬಸವರಾಜ್ ವಿ ಶಿವಗಂಗಾ ಹೇಳಿದರು. ಭದ್ರಾವತಿ ತಾಲೂಕಿನ ಗಂಗೂರು ಸಮೀಪ ಉಮ್ರಾಣಿ ಅಮೃತಪುರ ಏತ ನೀರಾವರಿಯ ಪಂಪ್ ಹೌಸ್ ಬಳಿ ರೈತರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಹಳೆಯ ಪಂಪ್ಗಳು ಮತ್ತು ಮೋಟರ್ಗಳಿಗೆ ಅಗತ್ಯವಿರುವ ಮೂಲ ಉಪಕರಣಗಳು ಸಮರ್ಪಕವಾಗಿ ಲಭ್ಯವಾಗಿರುವುದರಿಂದ ದುರಸ್ತಿ ಕಾರ್ಯ ವಿಳಂಬವಾಗುತ್ತಿದೆ. ಈಗಾಗಲೇ ಹಲವು ಕೆರೆಗಳಿಗೆ ನೀರು ಹರಿಸಲಾಗಿದ್ದು, ಉಳಿದ ಕೆರೆಗಳಿಗೂ ಆದ್ಯತೆಯ ಮೇರೆಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪಂಪ್ ಹೌಸ್ಗೆ ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ಬೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ಕಾಮಗಾರಿಗಳಿಗೆ ಅಗತ್ಯ ಸಹಕಾರ ನೀಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ರೈತರು ಆತಂಕ ಪಡಬೇಕಾಗಿಲ್ಲ. ಮಳೆ ಹಾಗೂ ಏತ ನೀರಾವರಿಯ ಮೂಲಕ ಅಗತ್ಯ ನೀರು ದೊರೆಯಲಿದೆ ಎಂದರು. ಸಭೆಯ ಬಳಿಕ ಶಾಸಕರು ಅಮೃತಪುರ ಭಾಗಕ್ಕೆ ನೀರು ಹರಿಸುವ ಮೋಟಾರ್ ಪಂಪ್ಸೆಟ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಲಿಂಗರಾಜು, ಬೆಸ್ಕಾಂನ ಅಧಿಕಾರಿಗಳಾದ ಜಯದೇವಪ್ಪ, ಕಾರ್ಯಪಾಲಕ ಇಂಜಿನಿಯರ್ ವಿಜಯೇಂದ್ರ, ಅರಣ್ಯ ಇಲಾಖೆ ಅಧಿಕಾರಿಗಳಾದ ಲಕ್ಷ್ಮಣ ನಾಯಕ್, ರಾಘವೇಂದ್ರ, ಉಮ್ರಾಣಿ ಏತ ನೀರಾವರಿಯ ಅಧ್ಯಕ್ಷ ಬಸವಂತಪ್ಪ, ಅಮೃತಪುರ ಏತ ನೀರಾವರಿ ಯೋಜನೆ ಅಧ್ಯಕ್ಷ ದಿನೇಶ್, ಕರ್ನಾಟಕ ನೀರಾವರಿ ನಿಗಮದ ಇಂಜಿನಿಯರ್ ಕೃಷ್ಣಪ್ಪ, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ರೈತ ಮುಖಂಡರು ಹಾಗೂ ಉಮ್ರಾಣಿ ಮತ್ತು ಅಮೃತಪುರ ಮತ್ತು ತರೀಕೆರೆ ಭಾಗದ ರೈತರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ನೆಲ್ಲಿಹಂಕಲು, ದಾವಣಗೆರೆ. ಅಮೃತಪುರ ಮಹತ್ವಾಕಾಂಕ್ಷಿ ಏತ ನೀರಾವರಿ ಯೋಜನೆಯ ಆವರಣದಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಸನ್ಮಾನ್ಯವಂತ ಶ್ರೀಯುತ ಶಿವಗಂಗಾ ಬಸವರಾಜ್ ಸಾಹೇಬರು, ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೇವೆ. ಯೋಜನೆ ವ್ಯಾಪ್ತಿಯ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿರತಕ್ಕಂಥ ಶ್ರೀಯುತ ಲಿಂಗರಾಜ್ ಸಾಹೇಬರವರಿಗೆ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಮೆಸ್ಕಾಂ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಬಸವಂತಪ್ಪ ಅವರಿಗೆ, ಹಾಗೆಯೇ ಅಮೃತಾಪುರ ಭಾಗದ ಅಧ್ಯಕ್ಷರಾಗಿರುವ ಶ್ರೀಯುತ ದಿನೇಶ್ ಅವರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಸಂದಿಗ್ಧ ಸಂದರ್ಭದಲ್ಲಿ ನಾವು ಸೇರಿದ್ದೀವಿ, ಅದಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾವು ಅಲ್ಲಿ ಹೆಂಡ್ರ ಮಕ್ಕಳು ಸಾಯ್ತಿರ್ಬೇಕು, ಇವರು ಇಲ್ಲಿ ನೀರು ಹೊಡ್ಕೊಂತಿರ್ಬೇಕು. ಅದನ್ನ ಒಡ್ನಾಡ್ ಕೆರೆ ಟು ಬನ್ನಿಟ್ಟಿಗೆ ಲ್ಯಾಂಡ್ ಮಾಡ್ಕೊಂಡು ನಮಗೆ ನೀವು ಸ್ಪೇಡ್ಸ್ ಇದನ್ನ ತರ್ತಿರೋ ಏನು ಮಾಡ್ತಿರೋ ನಿಮ್ಮ ಕಡೆಗೆ ಬಿಡೋದು, ಅದು ನಿಮ್ಮ ಸಾಹೇಬ್ರ ಕಡೆಗೆ ಬಿಡೋದು. ನಮ್ಮ MLA ಸಾಹೇಬ್ರು ಅದಾರೆ, ಅವರೆಲ್ಲ ನೋಡ್ಕೊಂತಾರೆ. ಅದೇನೇ ಚಿಂತಿಲ್ಲ ಸರ್. ಅವ್ರು ಏನು ಬೇಕಾದರೂ ಅವರು ನಿಭಾಯಿಸೋ ಶಕ್ತಿ ಅವ್ರಿಗೆ ಐತೆ, ಅವರು ಮಾಡ್ಕೊಂತಾರೆ. ಅವರು ನೀವು ಮುಂದೆ ಇನ್ನೊಂದು ಅದನ್ನು ಮಾಡ್ಕೊಂಡು ಮುಂದೆ ಏನೈತೆ ಮುಂದಿನ ಕೆರೆಗಳಿಗೆ ಈಗ ಇಲ್ಲಿ ತುಂಬಿತಪ್ಪ, ಮುಂದಿನ ಕೆರೆಗೆ ಬಿಡಬೇಕು ಅಂತ ನೀವು ಡಿಸಿಷನ್ ತಗೊಂಡು ಮುಂದಿನ ಕೆರೆಗಳಿಗೆ ನೀರನ್ನು ಓಡಿಸ್ಮರ್ಸ್ಕೊಂಡು ಕೊಡ್ರಿ ಅಂತಂದು ನಮ್ಮ ಮನವಿ ಅಷ್ಟೇ ಸರ್. ಉಗ್ರಾಣಿ ಮತ್ತು ಅಮೃತಾಪುರ ಹೋಬಳಿಗಳ ಸಮಸ್ಯೆಗಳು ಹೆಚ್ಚು 90% ಸಾಲ್ವ್ ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದರೆ, ಈ ಸರಿ ಫಸ್ಟ್ ಸ್ಟೇಜಲ್ಲಿ ಪಂಪನ್ನು ಹೊಸ ಹಾಕಿದ್ದಾರೆ, ಸೆಕೆಂಡ್ ಸ್ಟೇಜಲ್ಲಿ ನಮಗೆ ಪಂಪನ್ನು ಹೊಸ ಕೊಡಿಸ್ಬೇಕು ಅನ್ನೋ ಒಂದು ಮನವಿನ ನಾವು ನಿರಂತರವಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಏನಾಗುತ್ತೆ, ಒಂದು ಮೋಟ್ರ್ ನಿಲ್ತು ಅಂದರೆ ಇನ್ನೊಂದು ಮೋಟ್ರು ಬೈಯಾಗೆ ಚಾಲು ಮಾಡಬೇಕಾಗಿತ್ತು ಅಂತ. ಒಂದು ಮೋಟ್ರ್ ಬೈಯಾಗಿ ನಿಂತ್ಬಿಟ್ಲೆ ಇನ್ನೊಂದು ಮೋಟ್ರ್ ಚಾಲು ಮಾಡಿ 4-5 ದಿವಸ ಆದ್ಬಿಟ್ಲೆ ಅದು ಕೂಡ ಪಂಪು ಸೌದಿರೋದ್ರಿಂದ ಅದು ಕೂಡ ಸ್ಲೀವ್ಸು ಇಲ್ಲ ನಮ್ಮ ಹೆಂಗೆ ಮೋಟ್ರುಗಳು ಬೇರಿಂಗು ಇವೆಲ್ಲ ಹೋಯ್ತು, ಅದು ಕೂಡ ಹೋಗಿದೆ. ನಾವು ಕೂಡ ಸ್ವಲ್ಪ ನಮ್ಮಲ್ಲಿ ಇದ್ದಿದ್ರೆ ಈ ಒಂದು ಸಮಸ್ಯೆಗಳು ಸ್ವಲ್ಪ ನೀಗವು. ಇದು 2 ಕೈ ಸೇರಿದರೆ ಚಪ್ಪಾಳೆ ಅನ್ನೋ ಒಂದು ಮನೋಭಾವದಲ್ಲಿ ಒಂದು ಯೋಜನೆ ಆಗಿರೋದು. ಆಮೇಲೆ ಸ್ಟಾರ್ಟಿಂಗ್ ಈ ಯೋಜನೆ ಆದಾಗ ಶ್ರೀಗಳು ಹೇಳಿದರೆ ಇದು 50% ಯೋಜನೆ ಆಗಿರೋದು. 50% ರೈನ್ ವಾಟ್ರು, 50% ನಮ್ಮ ಏತ ನೀರಾವರಿ ನೀರು. ಈ ರೀತಿನ ನಮ್ಮ ಇಂಜಿನಿಯರು ಕೂಡ ಹಿಂದೆ ಯೋಜನೆ ಚಾಲ್ತಿ ಆದಾಗ ಈ ಒಂದು ಮಾನದಂಡದಲ್ಲಿ ಕೂಡ ಈ ಒಂದು ಯೋಜನೆ ಆಗಿರೋದು. ಅದನ್ನು ನಾವು ರೈತರು ಇಂತಹ ಸಂದರ್ಭದಲ್ಲಿ ಧೈರ್ಯ ತುಂಬಿಕೊಂಡು ಇಂಜಿನಿಯರ್ಗಳು ನಮ್ಮ ಜನಪ್ರತಿನಿಧಿಗಳ ಹತ್ರ ನಿರಂತರ ಸಂಪರ್ಕದಲ್ಲಿದ್ದು, ಈ ಯೋಜನೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ನಾವು ಇದರ ಸದುಪಯೋಗವನ್ನು ಪಡೆಯಬೇಕಾಗುತ್ತೆ. ಕೆಲವು ಟೈಮು ನಾವು ಕೆರೆ ತುಂಬಿದಾಗ ಇದ್ರ ಕಡೆ ಗಮನ ಬಿಡ್ತೀವಿ. ಈಗ ಸಪೋಸ್ ನಾವು ನಿರಂತರವಾಗಿ ಮೇಯಿಂದ ಜಂಗಲ್ ಕ್ಲಿಯರಿಂಗು ಇನ್ನೊಂದೆಲ್ಲ ನಾವು ಅಧ್ಯಕ್ಷರು ನಮ್ಮ ಸಂಘದಿಂದ ಮಾತಿನ ಇದನ್ನ ನೋಡಿದ್ರೆ ನೀವು ಏನಿದ್ರು 50 ನಾಳೆ ತಾಂತೀರಿ ಹೆಚ್ಚಿ ಅವಾಗ ತಗೊಂಡು ಇಮಿಡಿಯೇಟ್ ಫಾರೆಸ್ಟ್ಗಳನ್ನ ಕಟ್ ಮಾಡಿ ಎಲ್ಲೂ ಸಹ ಮತ್ತೆ ಜಂಪು ಆರ್ದನೆ ಎಲ್ಲೂ ಪವರ್ ಕಟ್ ಆಗದೆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅದೇ ರೀತಿ RF JRF ಬಂದಿದ್ದೀರಿ ಭದ್ರಾವತಿ ಭಾಗದವರು, ಅವ್ರಿಗೆ ಯಾವ ರೀತಿ ಸಹಕಾರ ನಿಂತಿದ್ದು ಆ ಗಿಡ ಮರಗಳನ್ನು ಕಡಿಸಿ ನಿಮ್ಮ ಕಡೆ ಗಿಡ ಮರನ್ನು ಏರ್ಕೊಂಡು ನಾವೇ ಕಾಣಲ್ಲ. ಜೊತೆಗೆ ನಮ್ಮ ಚನ್ನಗಿರಿ ಸಂಬಂಧಪಟ್ಟಂತೆ ನೀವು RF ಕಮ್ಯುನಿಕೇಶನ್ ಅಲ್ಲಿ ಇದ್ದು ಯಾವುದೇ ತೊಂದರೆ ಆಗ್ದಂಗೆ
ನನಗೂ ನಮ್ಮ ಶಾಸಕರ ಶ್ರೀನಣ್ಣಂಗೂ ಇಬ್ಬರಿಗೂ ಗಮನಕ್ಕೆ ತರಿಸಿ ಏನಾದ್ರು ನಾವು ಮಾತಾಡ್ತೀವಿ, ಕೂಡಲೇ ಕ್ರಮ ತಗೊಂಡು ನಮ್ಮ ರೈತರಿಗೆ, ಯಾಕೆಂದ್ರೆ ಮಳೆದು ಹೆಚ್ಚು ಕಮ್ಮಿ ಆಗ್ತಾ ಇದೆ, ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ, ಆದ್ರೆ ಹೇಳೋಕ್ಕಾಗೋದಿಲ್ಲ, ನಿರೀಕ್ಷೆಯಲ್ಲಿದ್ದೀವಿ. ಯಾವುದೇ ರೀತಿ ರೈತರಿಗೆ ನೀರು ತೊಂದರೆ ಆಗ್ಬಾರ್ದು. 100 ಆಮೇಲೆ ನಮ್ದು ಅವಧಿ ಮುಗಿಯೋದು ಯಾವಾಗ ತುಂಬಿಸೋದು? ಫೆಬ್ರವರಿ. ಅದ್ರ ಮೇಲೆ ನೀರು ಸಿಕ್ಕರೆ ಕಂಟಿನ್ಯೂ ನಡೆಸ್ತೀನಿ. ಮುಗಿದ್ರು ವಯಲ್ ನೀರು ಬಂದ್ರೆ ಇನ್ನೂ ತಿಂಗಳಾಗಲಿ, ಫೆಬ್ರವರಿ ಆಗಲಿ, ಮಾರ್ಚ್ ಆಗಲಿ ತುಂಬಾ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಇದು ಮಾಡಿದ್ರೆ ಆಮೇಲೆ ನೀವು ಅದಕ್ಕೆ ಮೆಸ್ಕಾಂನಲ್ಲಿ ಇದ್ದೀರಿ, ಇಲ್ಲಿ ದಯವಿಟ್ಟು ಪವರ್ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈನಣ್ಣನಿದ್ರೆ ನಾನು ಇಬ್ಬರು ಶಾಸಕರು ಇದ್ರೆ ಸರ್ಕಾರನ ನಡೆಸ್ಬೋದು. ನೀವು ಒಂದು ಇಲಾಖೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕರೆಂಟ್ ಬಿಲ್ಲು ಕಟ್ಟಿಲ್ಲ ಇದ್ರೆ ನನ್ನ ಗಮನಕ್ಕೂ ಸೀನಣ್ಣನ ಗಮನಕ್ಕೆ ನೀವು ತರಬೇಕು. ನಾವು ಕೂಡಲೇ ನೀವು ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಹೇಳಿಸೋ, ಮುಖ್ಯಮಂತ್ರಿ ಹತ್ರ ಹೇಳಿಸಿ ಸರಿ ಮಾಡ್ಕೊಡ್ತೀವಿ. ನೀವು ಬೆಳಿಗ್ಗೆ ಹೇಳ್ತಾ ನೀವು ಬೆಳೆ ಕಟ್ ಮಾಡಿದ್ರೆ ಮುಂದೆ ಸರಿ ಮಾತ್ರ ನಾನೇ ಬಂದು ಸ್ಟ್ರೈಕ್ ಅಂತ ಹೇಳಿ ನಿಮ್ಗೆ ಕರೆಂಟ್ ಯಾರು ಕಟ್ ಮಾಡಿ, ಯಾವುದೇ ಗಂಡು ಕಟ್ ಮಾಡಂಗಿಲ್ಲ. ನಿಮ್ಗೆ ಒತ್ತಡ ಇರುತ್ತೆ ಪಾಪ, ಮೇಲಧಿಕಾರಿ ನಿಮ್ಗೆ ಒತ್ತಡ ಇರ್ತಾರೆ. ನಾನು ನಿಮಗೆ ಪಾಪ ನಿಮ್ಮ ತಪ್ಪು ಅನ್ನಲ್ಲ, ನನ್ಗೆ ಅನ್ತಾರೆ ಅಟ್ಲೀಸ್ಟ್ 24 hours ಬೇಕು. ಮುಖ್ಯಮಂತ್ರಿ ಈಗ ಸಾಮಾನ್ಯ ಶಾಸಕರು ಸಿಗೋದಿಲ್ಲ, ಅವ್ರನ್ನ ಕಮ್ಯುನಿಕೇಟ್ ಮಾಡೋಕೆ ಅಂದ್ರೆ ಈ ಹೇಳಿದ್ರೆ ಅವ್ರು ಮಧ್ಯಾಹ್ನ ದಶಕ್ಕೆ ಫೋನ್ ಬರ್ತದೆ ನಿಮ್ಗೆ ವಾಪಸ್ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಅಟ್ಲೀಸ್ಟ್ ಅವ್ರು ಫೋನ್ ಮಾಡಿ ನಿಮಗೆ ಕರೆಂಟ್ ಬಿಲ್ ಕಟ್ತಾರೆ ಸುಮ್ಮನಿರೋ ಅಂತ ಹೇಳೋಕೆ ಟೈಮ್ ಬೇಕಲ್ಲ. ಅವ್ರು ನಿಮ್ಗೆ ರಾತ್ರಿ ಒತ್ತಡ ಆಗ್ತೀನಿ, ನೀವೆಲ್ಲ ಬೆಳಗ್ಗೆ ನಾವು ಎದುರು 100 ಮಿಸ್ ಕಾಲ್ ಇರ್ತವೆ. ಯಾಕಪ್ಪ ಅಂದ್ರೆ ಕರೆಂಟ್ ಕಟ್ ಆಗಿದೆ. ದಯವಿಟ್ಟು ಹೊಸದಾಗಿ ಬಂದಿದ್ದಾರೆ, ಬಟ್ ಅವೆಲ್ಲ ಹೆಸರು ಕೆಲಸ ಮಾಡಿರೋಂಥ ಅಧಿಕಾರಿಗಳಿರೋದ್ರಿಂದ ಅವ್ರಿಗೆ ಅನುಭವ ಇದೆ. ಅವರು ನಮ್ಮ ಮನೆಗೆ ಸ್ಪಂದಿಸಿದ್ದಾರೆ. ದಯಮಾಡಿ ನಿಮ್ಮ ಸಹಕಾರ ಇರಲಿ ಸರ್. ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಿ ನೋಡ್ಕೊಳ್ಳೋದು ನಂದು, ನಮ್ಮ ಸೀನಣ್ಣಂದು. ರೈತರು ಯಾರು ದುಡ್ಡಿಗಡೋದು ಬೇಡ. ನಿಮ್ಮ ಕೆರೆಗಳಿಗೆ ನೀರು ಕೊಡೋ ಜವಾಬ್ದಾರಿ ನಂದು ಹಾಗೂ ನಿಮ್ಮ ಶಾಸಕರು ಹಿರಿಯರಾದ ಸೀನಣ್ಣದ್ದು ಇರ್ತದೆ. ಯಾವುದೇ ರೀತಿಯ ತೊಂದರೆ ಆದರೆ 24 hours ನಿಮ್ಮ ಸಹಕಾರ ನಾವು ಇರ್ತೀವಿ. ದಯಮಾಡಿ ಸಹಕಾರ ಮಾಡಿ, ಎಲ್ಲರೂ ಒಳ್ಳೆಯದಾಗಲಿ. ನಮ್ಮ ನಿಮ್ಮ ಕೆರೆಗೆ ಎಷ್ಟೆಷ್ಟು ನೀರು ಕೊಡ್ಬೇಕು ಅಂತ ಏನು ನಮ್ಮಲ್ಲಿ ಬಯಲ ಮಾಡಿದ್ವಲ್ಲ, ಅಷ್ಟೆಷ್ಟು ನೀರು ತಗದೆ ಅದನ್ನ ಬಿಟ್ಟು ಜಾಸ್ತಿ ತಗೊಂಡಿದ್ದಾರೆ. ಎಲ್ಲರೂ ಎಷ್ಟೆಷ್ಟು ನೀರು ನಿಮಗೆ ಏನಿದೀವೋ ಅಷ್ಟೆಷ್ಟು ತಗೋಬೇಕು. ಎಷ್ಟೆಷ್ಟು ಇಂಚು ನೀರು ಅದಲ್ಲ, ನೂರು ವಾಲ್ಗಂಡ ಜಾಸ್ತಿ ದೃಶ್ಯ ಬಿಡ್ತಾರೆ. ಯಾವ್ಯಾವ ಕೆರೆಗೆ ಎಷ್ಟೆಷ್ಟು ನೀರು ಅಂತ ಹೇಳಿದ್ರಲ್ಲ ಸರ್. ಈಗ ಮುಂದಿನ ಕೆರೆ ಬಿಟ್ಟ ತಕ್ಷಣ ಈ ರಾತ್ರಿ ಬಂದು ಕಟ್ಟ ಏನ್ ಮಾಡ್ತೀಯಾ? ವಾಚ್ ಮಾಡಿ, ಯಾರೇ ಇರ್ಲಿ, ನಮ್ಮ ಪಾರ್ಟಿ ಆ ಪಾರ್ಟಿ ಈ ಜಾತಿ ಆ ಜಾತಿ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡಲೇ ಕ್ರಮ ತಗೊಳ್ಳಿ. ಯಾರ ಮೇಲಿದ್ರು ಕೇಸ್ ಕೊಟ್ಟು ಮುಲಾಜಿಲ್ಲ, ಅದ್ರ ರಾಜಿ ಇಲ್ಲ. ಎಲ್ಲ ಕೆರೆ ನೀರು ತುಂಬಿ ನೀರಿಗೆ ತಿರ್ಸ್ಕೊಂಡು ಅದ್ರಾಗೆ ರಾಜ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ನೋಡು ಎಷ್ಟೆಷ್ಟು ಫಿಕ್ಸ್ ಮಾಡ್ರಿ. ಈಗ ಅದ್ರ ಮೇಲೆ ಓವರ್ ಮಾಡಿದ್ರ ವೆಲ್ಡಿಂಗ್ ಮಾಡಿಸಿ ಮಣ್ಣು ಮುಚ್ಚಿ. ಆಮೇಲೆ ಇಮಿಡಿಯೇಟ್ ಆಗಿ MLA ಸಾಹೇಬ್ರಿಗೆ ತಿಳ್ಸಕ್ಕೆ ಏನಾಗುತ್ತೆ ನಿಮಗೆ? ಅದು ಇಮಿಡಿಯೇಟ್ ಆಗಿ ಕ್ರಮ ತಗೊಂತಾರ ಅವರು. ಅದು ಬಿಟ್ಟು ನಿಮ್ಮ ಸ್ವಯರ್ಜಿತವಾಗಿ ಉಪೇಕ್ಷೆ ಅಂದ್ರೆ ಏನ್ ಮಾಡಬೇಕಾಗುತ್ತೆ ರೈತರು? ಮತ್ತೆ ಯೋಜನೆ ಇರ್ಬೋದು, ಸಾಸವಳ್ಳಿ ಇರ್ಬೋದು, ತಮಗೆ ಮಾಹಿತಿ ಇರಲಿ, ನಾನು ಮೊದಲನೇ ಬಾರಿ ಗೆದ್ದ ಶಾಸಕ. ಈ 2 ಯೋಜನೆಗಳು 2004ರಲ್ಲಿ ಒಂದ್ಸರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭ, ಎರಡನೇದು 2013ರಲ್ಲಿ 16 ರಾಜೇಂದ್ರ ಪೀರಿಯಡ್ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭ ಸಾಸವಳ್ಳಿ ಯೋಜನೆ. 2 ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು. ಯಾಕಿದು ಒತ್ತಿ ಹೇಳ್ತೀನಿ ಅಂದ್ರೆ, ನಮ್ಮ ಸರ್ಕಾರ ರೈತರ ಪರವಾಗಿರುತ್ತೆ. ಜೊತೆಗೆ ನಾನು ಮೊದಲನೇ ಬಾರಿ ಗೆದ್ದಂತ ಶಾಸಕರಿಗೆ 5 ಗ್ಯಾರಂಟಿಗಳ ಯೋಜನೆ ನಡುವೆ ಅನುದಾನ ಸಿಗೋದಿಲ್ಲ ಅಂತ ಏನು ನಮ್ಮಲ್ಲಿ ಎಲ್ಲ ವಿರೋಧಿಗಳು ಅಥವಾ ಜನಗಳ ಸಾಮಾನ್ಯವಾಗಿ ಮಾತಾಡ್ತಾ ಇದ್ರು. ಅದಕ್ಕೂ ಮೀರಿ 365 ಕೋಟಿ ನಮ್ಮಲ್ಲಿ ಏನು 2 ಯೋಜನೆಗಳನ್ನ ಹೊರತುಪಡಿಸಿ ಉಳಿದಂತ ಸುಮಾರು 42 ಕೆರೆ, 24 ಕೆರೆ ಗೋಕಟ್ಟೆಗಳು, ಒಟ್ಟು 66 ಕೆರೆ ಗೋಕಟ್ಟೆಗಳು ತುಂಬಿಸೋ ಸ್ಕೀಮ್ ನ ಸ್ಯಾಂಕ್ಷನ್ ಮಾಡಿ ತಮಗೆಲ್ಲ ಮಾಹಿತಿ ಇದೆ. ಅದು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ 1 ವರ್ಷ ಆಯ್ತು. ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಟೆಕ್ನಿಕಲ್ ಡಿಸೈನ್ ಇರ್ತವೆ, ಅಪ್ರೂವಲ್ ಬರಬೇಕು, ಮೋಟರ್ಗಳು ಟೆಸ್ಟಿಗೆ ಹೋಗ್ಬೇಕು, ಇವೆಲ್ಲ ಇಲ್ಲ ಅಂದ್ರೆ ಗೃಹಕರಿಂದ ನಾವು ರಾತ್ರಿ ಮೋಟರ್ ಫಿಟ್ ಮಾಡಿದ್ರೆ ಹಿಂಗ ಆಗ್ತವೆ ವ್ಯವಸ್ಥೆಗಳು. ಅದ ಕಾರಣ ದಯಮಾಡಿ ಸಹಕರಿಸಬೇಕು. ನಾನು ನಿಮ್ಮ ನೋವು ನನ್ನ ನೋವಿದ್ದಾಗೆ, ಅದ್ರಾಗೆ ಎರಡನೇ ಮಾತಿಲ್ಲ. ಯಾರು ಅನ್ಯತ ಯಾವುದೇ ರೀತಿ ಯಾರೇ ಏನೇ ಭಾಷಣ ಮಾಡಿದ್ರು, ಪ್ರಚೋದನಕಾರಿ ಮಾಡಿದ್ರು ಯಾರು ಕಿವಿಗೊಡ್ಬೇಡ್ರಿ. ನಿಮ್ಗೆ ಏನೇ ಇದ್ರು ನಾನು ನಿಮ್ಮ ಪರವಾಗಿ ನಿಲ್ತೀನಿ. ನಾನು ಹೇಳಿದ್ನಲ್ಲ, ಸಣ್ಣ ಸ್ಪೇರು ನಾವು ಮೇಂಟೆನೆನ್ಸ್ನವರು ಪಾಪ ಎಲ್ಲಿದ್ದೀರಿ, ಅವಕ್ಕೂ ನೀರು ಎಮರ್ಜೆನ್ಸಿ ಬೇಕು ಅಂದ್ರೆ 50 ಲಕ್ಷ 1 ಕೋಟಿ ಆಗಲಿ ನಾನು ಸ್ವಂತ ದುಡ್ಡಲ್ಲಿ ರಿಪೇರಿ ಮಾಡಿಸಿ ಸರ್ಕಾರ ವಾಪಸ್ ಕೊಟ್ಟ ನಾನು ತಗೊಳ್ಳೋಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ನಾನು ನಿಮ್ಮ ಪರವಾಗಿರ್ತೀನಿ. ಯಾರು ಯಾವುದೇ ರೀತಿಯ ಕೂಗಾಡೋದು ಅಚ್ಚಡೋದ್ರಿಂದ ಕೆಲಸ ಆಗೋದಿಲ್ಲ. ನಿಮ್ದು ಏನಾದ್ರು ಸಮಸ್ಯೆ ಇದೆ, ನಿಮ್ಮಲ್ಲಿ ಐಡಿಯಾಗಳಿರ್ತದೆ, ನನಗಿಂತ ಜಾಸ್ತಿ ಬುದ್ಧಿವಂತರು ಇರ್ತೀರಿ. ಅಣ್ಣ ಈ ಸಮಸ್ಯೆಯನ್ನ ಈ ಥರ ಬಗೆಹರಿಸ್ಬೋದು ಅಂತೇಳಿ ಅದನ್ನು ಜಾರಿ ತರಲ್ಲ. ಎಲ್ಲ ರೀತಿ ನಿಮ್ಮ ಜೊತೆಗೆ ಇರ್ತೀನಿ, ಆರಾಮಾಗಿರ್ರಿ. ಇಮಿಡಿಯೇಟ್ 2 ಮೋಟರ್ ರನ್ ಮಾಡೋಣ ಮಾಡಿ. ಈಗ ಒಂದಿನ ಜಂಗ
ಬೆಸ್ಕಾಮ್ನವರಿಗೆ ಮಾತಾಡಿ, ನೀವು ಅಷ್ಟೇ ಬಂದ್ರಲ್ಲ, ಹಿಂದಿದ್ರಲ್ಲ ಅವ್ರಿಗೆ ಮಾತಾಡಿ ಜಂಗಲ್ ಕ್ಲೀನಿಂಗ್ ಎಲ್ಲ ನಾನು ಮಾಡಿಸಿದ್ದೆ. ಮಾಡಿಸಿ ಎಲ್ಲ ಮಾಡಿದ್ದೀನಿ. ನಡೆಯೋದಿಲ್ಲ, ಹಾಕ್ಸಿದ್ರೆ ನೀರು ಬೀಳೋದಿಲ್ಲ. ಹಂಗಾಗಿ ನಿಮಗೆ ಡಿಪೆಂಡ್ ನಾವು ರೈತರು. ಅದಕ್ಕೋಸ್ಕರ ಸಮಸ್ಯೆ ಏನಾಗಿದೆ, ನನ್ನಿಂದ ಏನಾದ್ರು ಬೇಕಾ ಸರ್ಕಾರದಿಂದ ಮಾಡಿಸಿದ್ರೆ ನಾನು ಮಾಡಿಸ್ತೀನಿ, ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಥವಾ ನೀವೇ ಬಗೆಹರಿಸೋಂಥ ಸಮಸ್ಯೆನೋ ಏನು ಅನ್ನೋದು ಬೇಕು. ನಮಗೆ ಸಮಸ್ಯೆ ಆಗಿಲ್ಲ ಸರ್. ತಾವು ಗೊತ್ತಿದೆ, ಕಂಟಿನ್ಯೂಸ್ ವಾಚ್ ಮಾಡ್ತಾ ಇದ್ದೀರಿ. ಏನು ನಮಗೆ ಪೈಪ್ ಲೈನ್ ಇದ್ದಾವೆ ಅಂತ ಎಲ್ಲ ಕೆರೆಗೆ ನೀರು ಕೊಟ್ಟಿದ್ದೀವಿ. ಇಲ್ಲದೇ ಇರೋಂಥ ಕೆರೆಗೆ ಹೋಗಿಲ್ಲ. ಯಾವುದಕ್ಕೆ ಸಾಧ್ಯ ಇದೆ ಅದಕ್ಕೆ ಕೊಟ್ಟಿದ್ದೀವಿ ಸರ್. ನಮ್ಮ 146 ಕೆರೆನಲ್ಲಿ ಒಂದು 95ರಿಂದ 100 ಕೆರೆ ತನಕ ಮಾತ್ರ ನಮಗೆ ನೀರು ಕೊಡಲಿಕ್ಕೆ ಸಾಧ್ಯ ಇದೆ ಸರ್. ಇವತ್ತಿನ ಆ ಪ್ರಕಾರ ನೀರು ಕೊಟ್ಟಿದ್ದೀವಿ ಸರ್ 2 ವರ್ಷ. ಈ ವರ್ಷನೂ ನಾವು 8ನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ. ಜೂನ್ 8ನೇ ತಾರೀಕು ನೀರು ಇರಲಿಲ್ಲ, ಆದರೂ ಒಂದೊಂದು ಮೋಟ್ರ್ ಓಡಿಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಧ್ಯಕ್ಷರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆದರೆ ಯಾವಾಗಲೂ ಹಂಗೆ ಸರ್, ಇನ್ನು 3 ತಿಂಗಳು 4 ತಿಂಗಳು ನಿಂತಿರುತ್ತಲ್ಲ ಸರ್, ಮಧ್ಯದಲ್ಲಿ ಪೈಪ್ ಲೈನ್ ಅಲ್ಲಿ ಡ್ಯಾಮೇಜಸ್ ಇರುತ್ತೆ. ಅವನ್ನೆಲ್ಲ ಅಟೆಂಡ್ ಮಾಡ್ಕೊಂಡು 15ನೇ ತಾರೀಕಿಂದ ಕರೆಕ್ಟಾಗಿ ಓಡಿಸ್ತಾ ಬಂದ್ವಿ. ಮೊನ್ನೆ 1ನೇ ತಾರೀಕು ಏನಾಯಿತು, ಈಗ ಒಂದು 10 ದಿವಸದಿಂದ ಅವ್ರಿಗೂ ಮಾತಾಡೋದು ಸರ್, ಸ್ವಲ್ಪ ಪವರ್ ಫ್ಲಕ್ಚುಯೇಷನ್ಸ್ ಅಂದರೆ ನಮಗೆ ಮೊದಲು ಇಂಟಿಮೇಟ್ ಮಾಡಿ ಆಫ್ ಮಾಡಿದ್ರೆ ಏನಾಗಲ್ಲ ಸರ್. ಸಡನ್ನಾಗಿ ಟ್ರಿಪ್ ಆದರೆ ರಿವರ್ಸ್ ಪ್ರೆಷರ್ ಬರೋದ್ರಿಂದ ಈ ಪಂಪ್ಸ್ ಮೇಲೆ ಲೋಡ್ ಬಂದು ಪಂಪ್ಸ್ ಡ್ಯಾಮೇಜ್ ಆಗಿತ್ತು 2. ಹಾಗಾಗಿ ಈಗ ಅವೆರಡೂ ಸರ್ವಿಸಿಗೂ ಕಳಿಸಿದ್ದೀವಿ ಸರ್ ಮೈಸೂರಿಗೆ. ಇವರು ಕಾಂಟ್ರಾಕ್ಟರ್ ಸರ್ ರಾಘವೇಂದ್ರ ಅಂತೇಳಿ, ಈ ವರ್ಷ ಅವರಿಗೆ ವಹಿಸಿದ್ದೀವಿ ಸರ್. ಸೊ ಮಾಡ್ತಾ ಇದ್ದಾರೆ ಸರ್. ಮುಗಿತಾ? ಅನಿಲ್ ಕ್ಲೋಸ್ ಆಯಿತು ಸರ್. ಅವ್ರದ್ದು ಒಂದು ಪಂಪ್ ಮಾಡೋದು ಬಾಕಿ ಇತ್ತು, ಅದನ್ನು ಈಗ ಮಾಡಿಸಿದ್ದೀವಿ ಸರ್.